ಆನೇಕಲ್ ಪಟ್ಟಣದ ಶ್ರೀರಾಮ್ ಕುಟೀರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆನೇಕಲ್ ತಾಲೂಕು ವತಿಯಿಂದ ಅಂಗನವಾಡಿ ಕಟ್ಟಡಗಳ ಭೂಮಿ ಪೂಜೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನ್ ಹಾಗೂ ಮೆಡಿಕಲ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಬಿ ಶಿವಣ್ಣರವರು ಮತ್ತು ಆನೇಕಲ್ ಪುರಸಭಾ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭ್ ಮತ್ತು ಪುರಸಭಾ ಸದಸ್ಯರು ಆನೇಕಲ್ ಪಟ್ಟಣದ 21ನೇ ವಾರ್ಡಿನ ಸತ್ಯನಾರಾಯಣ ಬಡಾವಣೆಯಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮತ್ತು ಹಳೆ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆಯ 2 ಕೊಠಡಿಗಳ ಉದ್ಘಾಟನೆಯ ಮತ್ತು ಶ್ರೀರಾಮ್ ಕುಟೀರದಲ್ಲಿ ಆನೇಕಲ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರಿಗೆ 523 ಸ್ಮಾರ್ಟ್ ಫೋನ್ ಜೊತೆಗೆ ಮೆಡಿಕಲ್ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಕವಿತಾರವರು, ಆನೇಕಲ್ ತಾಲೂಕಿನಲ್ಲಿ ಸುಮಾರು 16 ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ದೊರೆತಿದ್ದು, ಅದಕ್ಕೆ ಮುಖ್ಯ ಕಾರಣಕರ್ತರಾದ ಶಾಸಕ ಬಿ ಶಿವಣ್ಣರವರು. ಹಾಗೆಯೇ ಆನೇಕಲ್ ಪಟ್ಟಣದಲ್ಲಿ 4 ಕಡೆ ನೂತನ ಅಂಗನವಾಡಿ ನಿರ್ಮಾಣಕ್ಕೆ ಆನೇಕಲ್ ಪುರಸಭೆ ವತಿಯಿಂದ ಜಾಗವನ್ನು ಕೊಡಿಸಿದ ಪುರಸಭೆಯ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭರವರನ್ನು ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ಸಿದ್ದರಾಮಣ್ಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಕವಿತಾ, ಪುರಸಭಾ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭ, ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಪುರಸಭಾ ಸದಸ್ಯರಾದ ರಾಜಪ್ಪ, ರಾಜೇಂದ್ರ ಪ್ರಸಾದ್ ಬಾಬು, ಮಹಂತೇಶ್, ರವಿ, ಭಾರತಿ, ವಿರೂಪಾಕ್ಷ, ಮುಖಂಡರಾದ ಬಿಪಿ ರಮೇಶ್ ಮತ್ತು ಲೋಕೇಶ್ ಗೌಡ, ಹನುಮಂತರಾವ್, ಶಿವಕುಮಾರ್, ಮಹಿಳಾ ಸಂಘಟನೆಗಳ ಅಧ್ಯಕ್ಷೆ ಕಲಾವತಿ, ಮೇಲ್ವಿಚಾರಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು.
ಬೇಕು ಯಾವುದೇ ಕೆಲಸಕ್ಕಾದ್ರೂ 10 ಸೈಟ್ಗಳನ್ನು ನಮ್ಮ ಇಲಾಖೆಗೆ ಒದಗಿಸಿಕೊಟ್ರು. ಅದಾದ ನಂತರ ಮಾನ್ಯ ಶಾಸಕರು ಮಾನ್ಯ ಸಚಿವರೊಂದಿಗೆ ಚರ್ಚೆ ಮಾಡಿ ಆ ಸೈಟ್ಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಟ್ರು ಈ ವರ್ಷ. ಸೊ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಇಲಾಖೆಯ ಪರವಾಗಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ.
ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ನಾನು 25 ಅಂಗನವಾಡಿ ಕೇಂದ್ರಗಳು ಬೇಕು ಅಂತೇಳಿ ಕೇಳಿದ್ವಿ. ಅದರಲ್ಲಿ ಇವತ್ತು 16 ಕೊಟ್ಟಿದ್ದಾರೆ. 16ರಲ್ಲಿ ನಮ್ಮ ಪಂಚಾಯಿತಿ ಭಾಗದಲ್ಲಿ 8 ಕಡೆಗೆ ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು, ಕಟ್ಟಡ ಕಟ್ಟಬೇಕು ಅಂತ ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ 8, ಅದರಲ್ಲಿ ಒಂದಕ್ಕೆ ಇವತ್ತು ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು 16 ಕೂಡ ಬುದ್ಧಿ ಪೂಜೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೇವೆ. ಅದು ಬಹು ಮುಖ್ಯ ಮತ್ತು ಅವಶ್ಯಕತೆಯೂ ಕೂಡ ಇರ್ತದೆ. ಯಾಕಂದರೆ ಸರ್ಕಾರದ ಹಣನೂ ಕೂಡ ಇವತ್ತು ಉಳಿಬೇಕಾಗ್ತದೆ. ಮತ್ತು ಇವತ್ತು ಬಾಡಿಗೆಗಳು ಸುಮ್ಮನೆ ವೇಸ್ಟ್ ಆಗಿದ್ದಾವೆ. ಅದಕ್ಕೋಸ್ಕರ ಕಟ್ಟಡ ಇದ್ದರೆ, ಸ್ವಂತವಾದ ಕಟ್ಟಡ ಇದ್ದರೆ ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಸರ್ಕಾರದಲ್ಲಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ 16 ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಎಲ್ಲೆಲ್ಲಿ ನಮ್ಮ ಅಂಗನವಾಡಿ ಕೇಂದ್ರ ಕಟ್ಟಡಗಳಿಲ್ಲ ಅದೆಲ್ಲನೂ ಕೂಡ ಮಾಡಬೇಕು ಅಂತ ಅನ್ನುವಂಥದ್ದು ಸರ್ಕಾರದ ಚಿಂತನೆ ಇದೆ. ಅದು ಕೂಡ ಮುಂದಿನ ದಿನದಲ್ಲಿ ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ಇವತ್ತು ಮೇಲ್ವಿಚಾರಕರು, ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಸ್ಮಾರ್ಟ್ಫೋನ್ನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಅಂದ್ಕೊಂಡಿದ್ದಾರೆ. ಮತ್ತು ಮಕ್ಕಳಿಗೆ ಮೆಡಿಸಿನ್ ಕಿಟ್ಟು ಏನಾದ್ರು ಕೂಡ ಸಮಸ್ಯೆ ಆದರೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಸರ್ಕಾರ ಕೂಡ ಮೆಡಿಸಿನ್ ಕಿಟ್ಟು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೊಡ್ತಾರೆ. ಇದು ಉತ್ತಮವಾದ ಕಾರ್ಯಕ್ರಮಗಳು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇನ್ನೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ವೇತನ ಕಮ್ಮಿ ಇದೆ ಅಂತೇಳಿ ಅವರ ಒಂದು ವಾದನ ಕೂಡ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಾವು ಕೂಡ ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸರ್ಕಾರದ ಗಮನ ಕೊಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನದಲ್ಲಿ ಮಾಡ್ತೀವಿ. ಸರ್ಕಾರ ಒಂದು ನಿರ್ಧಾರ ಮಾಡಿದ್ರೆ ಅವರು ಕೂಡ ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಕ್ಕಳ ಜೊತೆಯಲ್ಲಿ ಇರ್ತಾರೆ. ಅವರು ಕೂಡ ದಿನನಿತ್ಯ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಸಂಬಳ ಕಮ್ಮಿ ಆದಾಗ ಎಲ್ಲೋ ಒಂದು ಕಡೆ ಅವರು ಕೂಡ ಬೇಸರ ಆಗ್ತದೆ. ಅದನ್ನು ನಾನು ಕೂಡ ಅವ್ರ ಜೊತೆಯಲ್ಲಿದ್ದು ಸರ್ಕಾರದಲ್ಲಿ ಏನು ಅವ್ರಿಗೆ ವೇತನ ಸರಿಯಾಗಿ ಸಿಗಬೇಕು, ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಅಥವಾ ಬೇರೆ ಯಾರನ್ನ ಅವರ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಕಟ್ಟಡಗಳು ಇದ್ದಾವೆ ಅವೆಲ್ಲನೂ ಕೂಡ ಅರಿತು ಇವಾಗ ನಾವು ಮಿನಿ ವಿಧಾನಸೌಧ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರವೂ ಕೂಡ ಅನುಮೋದನೆ ಹಂತದಲ್ಲಿದೆ. ನನ್ನ ಪ್ರಕಾರ ಇನ್ನೊಂದು ತಿಂಗಳೊಳಗಡೆ ಅದು ಸರ್ಕಾರದ ಅನುಮೋದನೆ ಆದಮೇಲೆ ಮಿನಿ ವಿಧಾನಸೌಧ ಒಟ್ಟಾರೆಯಾಗಿ ಎಸ್ಟಿಮೇಟ್ ಕಾಸ್ಟ್ ಅದು 25 ಕೋಟಿ ರೂಪಾಯಿ ಎಸ್ಟಿಮೇಟ್ ಕಾಸ್ಟ್ ಇದೆ. ಅದು ದೊಡ್ಡ ಮಟ್ಟದಲ್ಲಿ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತೇಳಿ ನನ್ನ ಚಿಂತನೆ ಇದೆ. ಅದನ್ನು ಕೂಡ ಸರ್ಕಾರ ಇವತ್ತು ಅದರ ಒಂದು ಅನುಮೋದನೆ ಆದರೆ ನಮ್ಮ ಆನೇಕಲ್ಲಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಆದರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆಗಳು ಕೂಡ ಒಂದತ್ರ ಬರ್ತವೆ. ಆಮೇಲೆ ಸಾರ್ವಜನಿಕರಿಗೂ ಕೂಡ ಅದರಿಂದ ಒಳಿತಾಗ್ತದೆ. ಮತ್ತು ಈ ಇಲಾಖೆಯಲ್ಲಿ ಒಂದು ಕೆಲಸ ಇಲ್ಲಿದ್ದರೆ ಇನ್ನೊಂದು ಇಲಾಖೆ ಇನ್ನೊಂದು ಕಡೆ ಎಲ್ಲ ಹೋಗಬೇಕು, ಅದೆಲ್ಲನೂ ಕೂಡ ತಪ್ಪುತ್ತದೆ. 28-29 ಇಲಾಖೆಗಳು ಏನು ಬರ್ತವೆ ಅವೆಲ್ಲನೂ ಕೂಡ ಒಂದೇ ಸೂರಿನಡಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಿನಿ ವಿಧಾನಸೌಧನೂ ಕೂಡ ನಮ್ಮ ಸರ್ಕಾರದಲ್ಲಿ ಇವತ್ತು ನಾನು ಅನುಮೋದನೆಯನ್ನು ಪಡ್ಕೊಂಡು ಅದು ಕೆಲಸನೂ ಕೂಡ ಪ್ರಾರಂಭ ಮಾಡ್ತೀವಿ. ಪ್ರತಿ ಚುನಾವಣೆಗೆ ಮುನ್ನ ತಳಿ ರಸ್ತೆ ಏನು ಪ್ರಚಾರ ಹೆಚ್ಚಾಗಿರ್ತದೆ. ಮನೆಗಳ ಬಿಡುವುದಕ್ಕೆ ಎಲ್ಲ ಏನು ಮೀನಾಮೇಷ ಎಣಿಸ್ಕೊಂಡಿದ್ದಾರೆ. ನಾವು ಅದನ್ನು ಒಂದು 4-5 ದಿವಸದಲ್ಲಿ ಅದನ್ನು ಕೂಡ ಇವಾಗ ನಮ್ಮ ಪದ್ಮನಾಭ ಅವರು ಮುಂಚೂಣಿನಲ್ಲಿದ್ದಾರೆ. ನಮ್ಮ ಪದ್ಮನಾಭ ಅವರು ಅದನ್ನು ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ. ನಮ್ಮ ಸಾರ್ವಜನಿಕರು ಇರೋದು ಇನ್ನೊಂದು 5-6 ಮನೆ ಇದೆ. 5-6 ಮನೆಯನ್ನು ಇವತ್ತು ಅದನ್ನು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಅದನ್ನು ಡಾಮಿನೇಷನ್ ಮಾಡಿದ್ರೆ ರಸ್ತೆ ಅಗಲೀಕರಣ ಆಗ್ತದೆ, ಡಬಲ್ ರೋಡ್ ಆಗ್ತದೆ. ಅದು ಇತಿಹಾಸ ಇರ್ತಕ್ಕಂಥ ರಸ್ತೆ. ಅದನ್ನು ಡಬಲ್ ರೋಡ್ ಮಾಡುವಂಥದ್ದು ನನಗೆ ತುಂಬ ಅವಶ್ಯಕತೆ ಇದೆ. ಜನಸಾಮಾನ್ಯರಿಗೆ ಅದರಿಂದ ಅನಾನುಕೂಲ ಆಗ್ತಾ ಇರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಂಗನವಾಡಿ ಕಾರ್ಯಕ್ರಮ ಇತ್ತು. ಇದೊಂದು ನಾನು ಅಧ್ಯಕ್ಷನಾಗಿದ್ದಾಗ, ಏಕೆಂದರೆ ಪ್ರತಿಯೊಂದು ಅಂಗನವಾಡಿ, ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಸ್ವಂತ ಅಂಗನವಾಡಿ ಕಾರ್ಯಕ್ರಮ ಕಟ್ಟಡ ಇರಬೇಕು ಅಂತ ನನ್ನದೊಂದು ಕನಸಿತ್ತು. ಆ ಕನಸನ್ನು ಸಾಕಾರ ಮಾಡೋವಂಥ ಒಂದು ಹಂತದಲ್ಲಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಅಂಗನವಾಡಿ ಕಟ್ಟಡಗಳು ರೆಡಿ ಆಗ್ತಾಯಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಅಂಗನವಾಡಿ ಕಟ್ಟಡ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಅವಧಿಯಲ್ಲಿ BJP ಸರ್ಕಾರ ಇತ್ತು. ನಮ್ಮ ಶಾಸಕರಿಗೆ ಅನುದಾನದ ಕೊರತೆ ಇತ್ತು. ಈಗ ನಮ್ಮ ಸರ್ಕಾರ ಇದೆ. ಈಗಾಗಲೇ ಹಲವಾರು ಯೋಜನೆಗಳನ್ನ ಕೈ ಎತ್ಕೊಂಡಿದ್ದಾರೆ ನಮ್ಮ ಶಾಸಕರು. ಮುಂದಿನ ದಿನಗಳಲ್ಲಿ ಅವೆಲ್ಲ ಕೆಲಸ ಕಾರ್ಯಕ್ರಮಗಳನ್ನ ಸಕಾರಗೊಳಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ತಳಿ ರಸ್ತೆ ಈಗಾಗಲೇ ಒಂದು 70-80% ಕೆಲಸ ಮುಗಿದಿದೆ. ಈಗ ತಳಿ ರಸ್ತೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 4 ಮನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆ 4-5 ಮನೆ ಕಂಪ್ಲೀಟ್ ಆಗಿದ ತಕ್ಷಣ ತಳಿ ರಸ್ತೆ ಇನ್ನು ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲ, ವಿದ್ಯುತ್ ಕಂಬ ತೆರವು ಮಾಡ್ತಾ ಇದ್ದೀವಿ. ಮತ್ತು ಚರಂಡಿ ವ್ಯವಸ್ಥೆ UGD ಒಳಚರಂಡಿ ಆಗಿದೆ. ಪೈಪ್ಲೈನ್ ಸಹ ಇನ್ನು ನಾಳಿದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಒಂದೊಂದು ಹಂತವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ 100% ತಳಿ ರಸ್ತೆ ಕ್ಲಿಯರ್ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು
ನಗರ ಜಿಲ್ಲೆಯ ಆನೇಕಲ್ ತಾಲೂಕಲ್ಲಿ 512 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಿದ್ದು, ಇದು ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಿಸುವಂಥದ್ದು ಮತ್ತು ನೂತನ ಅಂಗನವಾಡಿ ಕೇಂದ್ರಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಮೊನ್ನೆ ಶಾಸಕರು, ಪುರಸಭೆ ಅಧ್ಯಕ್ಷರು ಮತ್ತು ಮುಖಂಡರು ತಾವುಗಳೆಲ್ಲರೂ ಬಂದು ಯಶಸ್ವಿಗೊಳಿಸಿದರು. ಗೊತ್ತೇ ಸರ್, ಈಗ ತಾವು ಅನೇಕ ಕಡೆ ಬೆಳಕು ಚೆಲ್ಲಿದ್ರಿ ಅದರ ಬಗ್ಗೆ. ಈಗ ನಾವು ಎಲ್ಲೆಲ್ಲಿ ಆ ಥರ ಇದೇ ವ್ಯವಸ್ಥೆ ನಮ್ಮಲ್ಲಿ ಏನಂದರೆ ಬಾಡಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ. ಪುರಸಭೆಯಲ್ಲಿ ಈಗ ನಮಗೆ 4,000 ಯಾರು ಬರ್ತಾರೆ, ಯಾರು ಕೊಡ್ತಾರೆ, ಕೊಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ಥಳೀಯವಾಗಿ ಎಲ್ಲೆಲ್ಲ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಇದರಲ್ಲಿ ಪಂಚಾಯತಿಯಲ್ಲಿ ನಮಗೇನು ಸಮಸ್ಯೆ ಇಲ್ಲ, ಬಹುತೇಕ 88% ಅಲ್ಲಿ ಕ್ಲಿಯರ್ ಇದೆ. ನಮಗೇನು ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಅಂಗನವಾಡಿ ಕಟ್ಟಡಗಳ ಸಮಸ್ಯೆ ಇದೆ. ಸೊ ಅದನ್ನು ಕೂಡ ಈಗಾಗಲೇ ಪುರಸಭೆ ಅಧ್ಯಕ್ಷರ ಗಮನಕ್ಕೆ ತಂದು ಎಲ್ಲೆಲ್ಲಿ ತಾವೇ ಹೇಳಿದ್ರಲ್ಲ ಈ ಥರ ಚರಂಡಿ ಪಕ್ಕದಲ್ಲಿರೋಂಥವು ಮತ್ತು ಭಾಳ ಕೊಚ್ಚೆಗುಂಡುಗಳಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಮೂಲಭೂತ ಅದರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಮತ್ತು ನಮಗೆ ವಿದ್ಯುತ್ ಶಕ್ತಿ ಫ್ಯಾನ್ ಇರ್ತಕ್ಕಂಥ ವ್ಯವಸ್ಥೆ ಭಾಳ ಅಗತ್ಯ. ಅಂಥ ಕಡೆ ಮೂಲಭೂತ ಸೌಲಭ್ಯಗಳ ಕಡೆ ಹೆಚ್ಚು ಒತ್ತು ಕೊಡಿ ಅಂತೇಳಿ ಈಗ CDP ಅವರಿಗೆ ಮತ್ತು ಮೇಲ್ವಿಚಾರಕಿಯರ ಗಮನಕ್ಕೆ ತಂದಿದ್ದೀನಿ ಸರ್. ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಹಾಗೂ ಮೆಡಿಸಿನ್ ಕಿಟ್ ಇವುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಕೇಳಿಕೊಂಡಾಗ ಅವರು ಈ ದಿನದ ಒಂದು ದಿನಾಂಕವನ್ನು ನಿಗದಿಪಡಿಸ್ಬಿಟ್ಟು ನಮಗೆ ಕೊಟ್ಟಿದ್ದರು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ಎಲ್ಲ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಮ್ಮ ಆನೇಕಲ್ನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟು ಮಾನ್ಯ ಶಾಸಕರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿದ್ದಾರೆ ನಮಗೆ. ಮೇಯ್ನ್ ಥಿಂಗು ಈಗ ಸ್ಮಾರ್ಟ್ಫೋನ್ಗಳ ವಿತರಣೆ, ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಕೆಲಸಗಳನ್ನು ಫೋನ್ ಮುಖಾಂತರನೇ ಮಾಡಬೇಕಾಗಿದೆ. ಇವಾಗ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ, ಅಟೆಂಡೆನ್ಸ್ ಹಾಕುವಂಥದ್ದು, ಅವರಿಗೆ ಊಟ ಕೊಟ್ವಾ, ಎಷ್ಟು ಟೈಮಿಗೆ ಕೊಟ್ವಿ, ಎಷ್ಟು ಜನ ಗರ್ಭಿಣಿ ಬಾಣಂತಿಯರಿದ್ದಾರೆ, ಸೊ ಅವ್ರದ್ದೆಲ್ಲ ಹೆಸರುಗಳು, ನಂಬರ್ಗಳು ಪ್ರತಿಯೊಂದನ್ನು ನಾವು ಫೋನ್ ಮುಖಾಂತರನೇ ನಾವು ಒಂದು ಸರಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಫೀಡ್ ಮಾಡಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ತನಕ ಯಾರೇ ಎಲ್ಲೇ ಕೂತ್ಕೊಂಡು ಕೂಡ ಆ ಮೆಸೇಜನ್ನು ಅವರು ನೋಡಬಹುದು. ಇಂಥ ಅಂಗನವಾಡಿ ಸೆಂಟರಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಗರ್ಭಿಣಿ ಬಾಣಂತಿಯರಿದ್ದಾರೆ, ಈ ಥರ ಪ್ರತಿಯೊಂದು ಮಾಹಿತಿಯನ್ನು ಅವರು ಪಡ್ಕೊಳ್ಬಹುದು. ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಇದಕ್ಕೆ ಭಾಗಶಃ ಅನುದಾನ ಇರುತ್ತೆ. ಅಂದರೆ ತುಂಬ ನೆಸೆಸಿಟಿ ಇರುವಂಥದ್ದು ಕಾರ್ಯಕರ್ತೆಯರಿಗೆ. ಈಗಾಗಲೇ 2019ರಲ್ಲಿ ನಾವು ಸ್ಮಾರ್ಟ್ಫೋನ್ಗಳನ್ನು ಕೊಟ್ಟಿದ್ವಿ. ಆಲ್ಮೋಸ್ಟು ಅದೆಲ್ಲ ಹಳೇದಾಗ್ತಾ ಬಂದಿತ್ತು, ತುಂಬ ಬೇಡಿಕೆ ಇತ್ತು. ಎಲ್ಲ ನಮ್ಮ ಯೂನಿಯನ್ನವರು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿ ಇವಾಗ ನಮ್ಮ ಸರ್ಕಾರದ ಕಡೆಯಿಂದ ಈ ಒಂದು ಸ್ಮಾರ್ಟ್ಫೋನ್ ವಿತರಣೆಯನ್ನು ಮಾಡಿದ್ದಾರೆ. ಅದನ್ನು ನಮ್ಮ ಕಾರ್ಯಕರ್ತೆಯರಿಗೆ ತಲುಪಿಸಿದ್ದೀವಿ ನಾವು ಇವತ್ತಿಂದ ಅವರು ಯಶಸ್ವಿಯಾಗಿ ಅಂಗನವಾಡಿಯ ದಿನನಿತ್ಯದ ಚಟುವಟಿಕೆಗಳನ್ನು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮೆಡಿಸಿನ್ ಕಿಟ್ಟನ್ನು ಕೂಡ ನಾವು ನೀಡಿದ್ದೇವೆ. ಮೆಡಿಸಿನ್ ಕಿಟ್ ಅಂತಂದರೆ ಈಗ ಪ್ರಥಮ ಚಿಕಿತ್ಸೆಗೆ ಬೇಕಾಗುವಂತಹ ಸಿಂಪಲ್ ಮೆಡಿಸಿನ್, ಬೇಸಿಕ್ ಮೆಡಿಸಿನ್ ಏನಿದೆ ಅದು ಮೆಡಿಸಿನ್ ಕಿಟ್ಟಲ್ಲಿ ಇರುತ್ತೆ. ಮಗುವಿಗೆ ತಕ್ಷಣಕ್ಕೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯ ಹಂತದಲ್ಲೇ ಅವರಿಗೆ ಚಿಕ್ಕ ಪುಟ್ಟ ಮೆಡಿಸಿನ್ನು, ಕೆಮ್ಮು, ಜ್ವರ ಇದ್ದರೆ ಜ್ವರದ ಔಷಧಿ, ಈ ರೀತಿಯಲ್ಲಿ ಬೇಸಿಕ್ ಮೆಡಿಸಿನ್ ಏನು ಬೇಕು ಅದು ಒಳಗೊಂಡಿರುತ್ತೆ ಮೆಡಿಸಿನ್ ಕಿಟ್ಟು. ಸೊ ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿದೆ, ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಮ್ಮ ಅಂಗನವಾಡಿ ನಾರಾಯಣ ಸ್ವಾಮಿ ಲೇಔಟ್ ಅಂಗನವಾಡಿಯಲ್ಲಿ ಒಂದು ಶಂಕುಸ್ಥಾಪನೆಯನ್ನು ನಾವು ಇವತ್ತು ಇಟ್ಕೊಂಡಿದ್ವಿ. ಮಾನ್ಯ ಶಾಸಕರು ತಮ್ಮ ಅಮೃತ ಹಸ್ತದಿಂದ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಮೊದಲೇ ಹೇಳಿದಾಗೆ ಹಾಗೂ ನೀವು ಕೇಳಿದ ಹಾಗೆ ಅಂಗನವಾಡಿಗಳಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಆದರೆ ಈಗ ಜಸ್ಟಿಸ್ ವೇಣುಗೋಪಾಲ್ ಕಮಿಟಿಯವರು ಎಲ್ಲ ಅಂಗನವಾಡಿಗಳನ್ನು ವಿಸಿಟ್ ಮಾಡಿ ಯಾವುದೇ ಮೂಲಭೂತ ಕೊರತೆ ಇರಬಾರ್ದು ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ತಾತ್ಕಾಲಿಕವಾಗಿ ಆದರೂ ವಿದ್ಯುತ್ತು, ಫ್ಯಾನು, ನೀರು, ಈ ರೀತಿ ಬೇಸಿಕ್ ಫೆಸಿಲಿಟಿ ಏನು ಬೇಕು ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ನಾವು. ಇನ್ನು ಏನಾದರೂ ಕೊರತೆಗಳಿದ್ದಲ್ಲಿ ಮೇಲ್ವಿಚಾರಕಿಯರು ನಮ್ಮ ಹಂತಕ್ಕೆ ತರ್ತಾರೆ, ನಮ್ಮ ಗಮನಕ್ಕೆ ತರ್ತಾರೆ. ನಾವು ಇಮಿಡಿಯೇಟಾಗಿ DD ಅವರ ಗಮನಕ್ಕೆ ತಂದುಬಿಟ್ಟು ಅದನ್ನು ಸಾಧ್ಯವಾದಷ್ಟು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ.